Good morning, students. Just we are going to Religion of Humanity topic, session number 15, contributed by Auguste Comte. ಆಗಸ್ಟ್ ಕಾಮ್ಟೆ ಅವರ ಒಂದು ಕೊಡುಗೆ ಇದು, ಅಮೂಲ್ಯವಾದಂಥ ಕೊಡುಗೆ. ಅವರು ಕಾಮ್ಟ್ಸ್ ರಿಲಿಜಿಯನ್ ಆಫ್ ಹ್ಯುಮ್ಯಾನಿಟಿ, ಕಾಮ್ಟ್ರವರ ಮಾನವತಾವಾದಿ ಧರ್ಮ ಬಗ್ಗೆ ಹೇಳ್ತಾರೆ. ಮಾನವತಾವಾದಿ ಧರ್ಮದ ಬಗ್ಗೆ ಮಾತಾಡಬೇಕಾದ್ರೆ ಅವ್ರು ಹೇಳಬೇಕಾದಂಥ ಸಂದರ್ಭ ಏನಿದೆ, ಕಾಮ್ಟ್ ಮಾಡಿದಂಥ ಸಾಹಸವನ್ನು ಆತನ ಶ್ರೇಷ್ಠ ಕೃತಿ ವೈಜ್ಞಾನಿಕ ಅಥವಾ ವಾಸ್ತವಿಕ ತತ್ವಜ್ಞಾನ, ಪಾಸಿಟಿವ್ ಫಿಲಾಸಫಿ ಅಂತಕ್ಕಂಥ ಒಂದು ಸಾಮಾನ್ಯ ಅವಲೋಕನ ಮಾತ್ರದಿಂದ ತಿಳಿಬಹುದು ಅಂತೇಳಿ ನಾವು ನೋಡ್ಬೋದು. ಹೀಗೆ ಇವರು ಕೃತಿ ವೈಜ್ಞಾನಿಕ ವಾಸ್ತವಿಕ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕಾಣ್ಬೋದು. ಈ ಕೃತಿನಲ್ಲಿ ರಚಿಸಿದಂಥ ಸಮಯದಲ್ಲಾಗಲಿ ಚಿಂತನೆಯಲ್ಲೊಂದು ಆಗಲಿ ಮಹತ್ತರವಾದಂಥ ಪರಿವರ್ತನೆಯಾಗಿತ್ತು ಅಂತ ಹೇಳ್ಬೋದು. ವೈಜ್ಞಾನಿಕ ತತ್ವದ ಆಧಾರದ ಮೇಲೆ ರಚಿತವಾದಂಥ ಒಂದು ಸಮಾಜಕ್ಕೆ ಅವಶ್ಯಕವಾಗಿ ಬೇಕಾಗಿದೆ ಅಂತೇಳಿ ಕಾಮ್ಟ್ ಮಾನವತಾವಾದಿ ಧರ್ಮ ಅಂತ ಹೇಳಿದರೆ ವೈಜ್ಞಾನಿಕ ತತ್ವದ ಆಧಾರದ ಮೇಲೆ ಪುನರ್ರಚಿತವಾದಂಥ ಸಮಾಜಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿದೆ ಮಾನವತಾವಾದ ಧರ್ಮ ಅಂತ ಹೇಳಿಬಿಟ್ಟು ಅವರು ಹೇಳ್ತಾರೆ. ಧರ್ಮಕ್ಕೂ ವೈಜ್ಞಾನಿಕ ತಳಹದಿಗೂ ಪ್ರಾಮಾಣಿಕ ಪ್ರಯತ್ನವನ್ನು ತಾನು ಮಾಡಿದ್ದೇನೆ ಅಂತಕ್ಕಂಥದ್ದನ್ನು ಅವ್ರ ನಂಬಿಕೆ ಆಗುತ್ತೆ. ಹಾಗೆ ಮಾನವತಾವಾದಿ ಧರ್ಮದ ಕಲ್ಪನೆಯನ್ನು ಕಾಮ್ಟ್ ವೈಚಾರಿಕತೆ ಬೆಳವಣಿಗೆಯಲ್ಲಿ ಹೊಸ ತಿರುವು ಅಂತೇಳಿ ಹೇಳ್ಬೋದು. ಹಾಗೆ ಯುವಕನಾಗಿದ್ದಾಗ ಕಾಮ್ಟು ಸಾಮಾನ್ಯವಾಗಿನ ಇದರ ಅಬ್ಜೆಕ್ಟಿವ್ಸನ್ನು ನೋಡ್ಕೊಂಡಿದ್ದೀರ ನೀವು. known the meaning of the religion of humanity to understand the future of religion and humanity ಅಂತೇಳಿ. ಹೀಗೆ ರಿಲಿಜಿಯನ್ ಆಫ್ ಹ್ಯುಮ್ಯಾನಿಟಿನಲ್ಲಿ ನಾವು ನೋಡೋದಾದರೆ ಇದು ಧರ್ಮ ಏನಿದೆ, ಕಾಮ್ಟು ಧರ್ಮ ದೇವರುಗಳ ಬಗ್ಗೆ ನಂಬಿಕೆ ಕಳೆದುಕೊಂಡಿದ್ದ ಆತ ವಿಜ್ಞಾನಿಯವರವನಿಗೆ ಬೇಕಾಗಿರುವುದು ಜ್ಞಾನದಾಹವೇ ಹೊರತು ದೈಹಿಕ ಜಿಜ್ಞಾಸೆಯಾಗಲಿ ದೇವರ ಒಲಿಯಾಗಲಿ ಅಲ್ಲ ಅಂತ ಇದ್ದ. ಆದರೆ ಯೌವನದ ಕನಸು ಕಡಿಮೆಯಾದಾಗ, ಕೈ ಹಿಡಿದ ಪತ್ನಿ ಕೈ ಬಿಟ್ಟು ಹೋದಾಗ, ತನ್ನೊಲಿಮೆಯ ಸ್ನೇಹಿತೆ ಮೇಡಮ್ ಕೋಟಲ್ಡೀವಾ ತೀರಿಕೊಂಡಾಗ ತನ್ನ ಸರಿಸಮನರಾದ ಬೌದ್ಧಿಕ ಸಂಗಾತಿಗಳಿಲ್ಲದೆ ಒಂಟಿತನ ಕ್ರೂರತೆಯಿಂದ ಎದುರಿಸಬೇಕಾದಂಥ ಸಂದರ್ಭ ಕಾಮ್ಟ್ ತನಗರಿವಿಲ್ಲದೆಯೇ ಒಬ್ಬ ಧಾರ್ಮಿಕ ಪ್ರವಾದಿಯಾಗತೊಡಗಿಬಿಟ್ಟ. ಇದರ ವಿಚಾರಧಾರೆಗಳ ಒಂದು ವೈಜ್ಞಾನಿಕ ಜಗತ್ತಿನ ಸಂಪರ್ಕವನ್ನು ಸಂಪೂರ್ಣವಾಗಿ ಕಳೆದುಕೊಂಡ ಕಾಮ್ಟ್ ತನ್ನಲ್ಲಿ, ತನ್ನ ವಿಚಾರಗಳಲ್ಲಿ ಹಾಗೂ ಕಲ್ಪನಾ ಜಗತ್ತಿನಲ್ಲಿಯೇ ಮುಳುಗಿ ಹೋಗಿಬಿಟ್ಟ. ಇದರಿಂದ ಆತ ಇನ್ನಷ್ಟು ಏಕಾಂಗಿಯಾಗಬೇಕಾಗಿತ್ತು. ತಾನು ಇತರ ಬುದ್ಧಿಜೀವಿಗಳಿಂದ ದೂರವಾಗಿರ್ತಿದ್ರೂ ಲೆಕ್ಕಿಸದೆ ತನಗೆ ಬಡಿಗೆಗಳು, ಕಾರ್ಮಿಕರು, ಕೃಷಿಕರು, ವಿದ್ಯಾರ್ಥಿಗಳು, ತಾಂತ್ರಿಕ ಕೆಲಸಗಾರರು, ಗಣಿತ ಶಿಕ್ಷಕರು ಮುಂತಾದ ಸಂಪರ್ಕವೇ ಸಾಕೆಂದು ಆತ ತನ್ನ ಸಮಾಜದ ಎಲ್ಲ ಪ್ರವರ್ತಕರೆಂದು ಕಾಮ್ಟ್ ಸಾರಿದ. ಹೀಗೆ ವೈಚಾರಿಕ ಹಿನ್ನೆಲೆಯಲ್ಲಿ ಆತನ ಹೊಸ ಧರ್ಮ ಆವಿಷ್ಕಾರಗೊಂಡಿತು ಅಂತೇಳಿ ಹೇಳ್ಬೋದು. ಅಂದರೆ ಅವನ ಪ್ರಕಾರದಲ್ಲಿ ದೇವರು ಬೇಡ, ಧರ್ಮವಿರಲಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಭಾಳ ಒತ್ತಿ ಹೇಳ್ತಾರೆ ಕಾಮ್ಟ್. ರಿಲಿಜಿಯನ್ ಆಫ್ ಹ್ಯುಮ್ಯಾನಿಟಿ ಈಸ್ ಪ್ರೊಡ್ಯೂಸ್ ಆಫ್ ದಿ ಐಡಿಯಲಿಸ್ಟಿಕ್ ಇಮ್ಯಾಜಿನೇಷನ್ಸ್. ಕಾಮ್ಟೆ ರಿಲಿಜಿಯನ್ ಹ್ಯುಮ್ಯಾನಿಟಿ ಆಸ್ ಎ ಪ್ರಪೋಸ್ಡ್ ಬೈ ಹಿಮ್ ಎ ನ್ಯೂ ರಿಲಿಜಿಯನ್ ವಿಚ್ ಈಸ್ ಸೈಂಟಿಫಿಕ್ ರಿಲಿಜಿಯನ್ ಅಂತಕ್ಕಂಥ ಇದರಲ್ಲಿ ಎಸ್ಟಾಬ್ಲಿಷ್ ಸೈಂಟಿಫಿಕ್ ಫಂಡಮೆಂಟಲ್. ಅಂದರೆ ಇಲ್ಲಿ ಧರ್ಮ ಇರಲಿ ಅಂತ ಹೇಳ್ತಾನೆ, ದೇವ್ರು ಬೇಡ ಅಂತ ಹೇಳ್ತಾನೆ. ಅಂಟಿಕೊಂಡಿದ್ದಂಥ ಸಾಂಪ್ರದಾಯಿಕ ಧರ್ಮ ಗೊಡ್ಡು ತತ್ವಗಳಲ್ಲಿತ್ತು ಅಂತ ಹೇಳ್ತಾರೆ. ಧರ್ಮವು ಗೊಡ್ಡು ತತ್ವಗಳಿಂದಲೂ ಮೂಢನಂಬಿಕೆಯಿಂದಲೂ ಕಂದಾಚಾರಗಳಿಂದಲೂ ತುಂಬಿ ಹೋಗಿದೆ. ಆದ್ದರಿಂದ ಸತ್ವಹೀನವಾಗಿದೆ. ಪೋಷಿಸುತ್ತಾ ಬಂದಂಥ ಹಳೆಯ ದೇವರುಗಳು ತಮ್ಮ ಪೀಠದಿಂದ ಪದಚ್ಯುತರಾಗುತ್ತಾರೆ. ಸತ್ವಹೀನವಾದಂಥ ಹಾಗೂ ಉದ್ದೇಶಿತ ಸಾಧಿಸಿದಂಥ ಹಳೆಯ ಧರ್ಮದ ಸ್ಥಾನದಲ್ಲಿ
ಹೊಸದೊಂದನ್ನು ಧರ್ಮದ ಒಂದು ಸ್ಥಾಪನೆ ಆಗಬೇಕು ಅಂತೇಳಿ, ಸಮಾಜದ ನಿಯಂತ್ರಣ ಆಗಬೇಕು ಅಂತೇಳಿ ಐಕ್ಯತೆ ಕೋರ್ತಾರೆ. ಹಾಗಾಗಿ ಇದರಲ್ಲಿ ನಾವು ನೋಡೋದಾದರೆ ಅವರ ಥಿಂಕಿಂಗ್ ಹೇಗಿತ್ತು, ರ್ಯಾಷನಲ್ ರ್ಯಾಡಿಕಲ್ ಒಂದು ಥಿಂಕಿಂಗ್ ಹೇಗಿತ್ತು, ಧರ್ಮ ಇದರಲ್ಲಿ ಅಭಿಪ್ರಾಯ ಕೋಮ್ಟನ ಬುದ್ಧಿ ಬಲದಿಂದ ಧರ್ಮವನ್ನು ನಿಸರ್ಗವನ್ನೇ ನಿಯಂತ್ರಿಸುತ್ತೆ ಅಲ್ಲಿ ಹೊರಟಂಥ ಸಂದರ್ಭದಲ್ಲಿ ನಿಸರ್ಗದ ಹಿಂದೆ ಶಕ್ತಿ ಎಂದನ್ನೆಲ್ಲ ದೇವರ ಆತ ಸೋಲಿಸುತ್ತಿದ್ದಾನರ್ಥ. ದೇವರ ಪೀಠದಲ್ಲಿ ಮಾನವತೆಯನ್ನೇ ಕೊಳ್ಳಿರಿಸಿದಾಗ ಅದು ಸಾಮಾನ್ಯವಾಗಬಹುದೆಂದು ಆಲೋಚಿಸ್ತಾ, ಅಂದರೆ ಮಾನವತೆಯನ್ನು ಮಹಾಜೀವಿ ಅಂತೇಳಿ ಕರೀತೇವೆ ನಾವು, ಪೂಜಿಸ್ತಾರೆ. ಮಾನವತೆಯನ್ನು ಮಹಾಜೀವಿ, ಗ್ರೇಟ್ ಬೀಯಿಂಗ್ ಅಂತೇಳಿ ಪೂಜಿಸ್ತಾರೆ, ಕರೀತಾರೆ. ಈ ಮಾನವ ದಯೆ ಮತ್ತು ಜ್ಞಾನದ ಬಲದಿಂದ ಮಾನವ ತನ್ನ ಏಳಿಗೆಯನ್ನು ತಾನು ಸಾಧಿಸಿಕೊಳ್ಳಬಲ್ಲ ಅಂತಂದೇಳಿ ನಂಬಿದ್ದಂಥ ಕೋಮ್ಟು ಇಂಥ ನಂಬಿಕೆ ಆಧಾರದ ಮೇಲೆ ಹೊಸ ಆದರ್ಶ ಸಮಾಜವನ್ನು ಕಟ್ಟಬಹುದು ಅಂತೇಳಿ ಒಂದು ಹೊಸ ಆಶಯವನ್ನು ಆತ ಹೊಂದಿದ್ದ ಅಂತೇಳಿ ನಾವು ನೋಡ್ತಾ ಬರ್ಬೋದು. ಹಾಗಾಗಿನ ಒಂದು ಕೋಮ್ಟ್ರವರ ವಿಶ್ಲೇಷಣೆ ಅಥವಾ ನೋಡ್ತಕ್ಕಂಥದ್ದಾಯಿತು ಅಂತ ಹೇಳಿದರೆ, ಇದಕ್ಕೆ ಸಂಬಂಧಪಟ್ಟಂತೆ ಈ ಕೋಮ್ಟ್ರವರ ಹೊಸ ಸಮಾಜದ ಈ ಬ್ಯಾಂಕ್ ಉದ್ದಿಮೆದಾರರು, ನೌಕರರು, ಕಲಾವಿದರು, ವಿಜ್ಞಾನಿಗಳು, ಇತರ ಸಾಮಾಜಿಕ ಧಾರ್ಮಿಕ ನಾಯಕತ್ವದ ನಿರ್ದೇಶನಕ್ಕೆ ಮತ್ತು ನಿಯಂತ್ರಣಕ್ಕೆ ಒಳಗಾದಂಥವರು, ಹೀಗೆ ವೈಜ್ಞಾನಿಕ ದೃಷ್ಟಿಯಿಂದ ಸಮಾಜಶಾಸ್ತ್ರಜ್ಞ, ಪುರೋಹಿತರು, ಹೊಸ ಸಮುದಾಯದ ನೈತಿಕ ಮಾರ್ಗದರ್ಶಕರಿದ್ದಂತೆ ಶ್ರೇಷ್ಠ ಮಟ್ಟದ ಬುದ್ಧಿಶಕ್ತಿಯಿಂದ ಜನರನ್ನು ಆತ ಕರ್ತವ್ಯದ ಹೊಣೆಗಾರಿಕೆಗಳನ್ನು ಈಡೇರಿಸಲು ಮರಳಿ ಸಿದ್ಧವೆನ್ನಬಹುದೆಂತ ಅಂತೇಳಿ ಕರೆ ನೀಡುತ್ತಾರೆ. ಇದೆಲ್ಲ ಅವರು ಪ್ರತಿಯೊಂದು ಕೂಡ ಒಂದೊಂದು ವಿಷಯಗಳಲ್ಲೂ ಅವರು ಸಮಾಜದ ಕೃತಿಗಳಿಗೆ ಯಾರು ಹಿಡಿಯದಂತೆ ಎಲ್ಲರೂ ಸಾಮೂಹಿಕ ಕರ್ತವ್ಯ ಮತ್ತು ಹೊಣೆಗಾರಿಕೆ ಬದ್ಧರಾಗಿರುವಂತೆ ನೋಡಿಕೊಳ್ತಾರೆ ಅಂತಂದೇಳಿ ಅವರು ಹೇಳ್ತಾರೆ. ಇದು ಅವರು ಅವರು ಕೊಟ್ಟಂಥ ಕೊಡುಗೆಗಳಲ್ಲಿ ಇದೆಲ್ಲವನ್ನು ಒಳಗೊಂಡಿರುತ್ತೆ ಅಂತಂದು ಹೇಳ್ತಾನೆ. ನೋಡ್ತಾ ಬರ್ಬೋದು MCQS ಕ್ವಶನ್ಸಲ್ಲಿ ರಿಲಿಜಿಯನ್ ಆಫ್ ಹ್ಯುಮ್ಯಾನಿಟಿ ಥಿಯರಿ ಅಸೋಸಿಯೇಟೆಡ್ ಅಂತ ಹೇಳಿದ್ರು ಆಗಸ್ಟ್ ಕೋಮ್ಟೆ, ಕರೆಕ್ಟ್ ಆನ್ಸರ್. ಇದಿಷ್ಟು ಇಲ್ಲಿಗೆ ನಿಮಗೆ ಸಾಕು ಅಂತ ಅನಿಸುತ್ತೆ. ನೆಕ್ಸ್ಟ್ ಸೆಷನ್ನಲ್ಲಿ ನೀವು ಭೇಟಿಯಾಗೋಣ ಅಂತ ಹೇಳ್ತೇನೆ. ಈ ಸೆಷನ್ಗೆ ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.